ಎಲ್ಲರಿಗೂ ನಮಸ್ತೆ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧುಗಳಿಗೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ಎಲ್ಲಾರ್ಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ವ್ಯಕ್ತಪಡಿಸ್ತಾ, ಮಾಸ್ಟರ್ಸ್, ನನ್ನ ಹೆಸರು ನೇತ್ರ, ಗೌರಿಬಿದನೂರಲ್ಲಿ ವಾಸವಿರ್ತಾ ಇದ್ದೀನಿ. ಹಾಗೆ ನಾನು ನ್ಯಾಷನಲ್ ಕಾಲೇಜ್ ಅಂತ ಹೇಳಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ನನ್ನ ಈ ಧ್ಯಾನ ಪ್ರಯಾಣ 2020ರಿಂದ ಮೊದಲಾಗಿದೆ. ಅಂದಿನಿಂದ ನಿರಂತರ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಮತ್ತು ಶಾಕಾಹಾರಕ್ಕಾಗಿ ನನ್ನ ಎಲ್ಲ ಸೇವೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಧ್ಯಾನ ಮಾರ್ಗ, ಮಧ್ಯ ಮಾರ್ಗ ನಮ್ಮ ಎಲ್ಲರ ಆತ್ಮ ಅಭಿವೃದ್ಧಿಗೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥದ್ದು. ಇಂದಿನ ಈ ನಮ್ಮ PMC ವಾಹಿನಿಯ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಸ್ವಯಂ ಪರಿವರ್ತನೆ ವಿಷಯ ಊಟನೋ ಉಪವಾಸನೋ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ ಮಾಸ್ಟರ್ಸ್. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ನಾವು ನಮಗೆ ಅವಶ್ಯಕತೆ ಇರೋದಕ್ಕಿಂತ ಹೆಚ್ಚಾಗಿ ಸೇವಿಸಿ ಅದನ್ನ ಅರಗಿಸ್ಕೊಳ್ಳಕ್ಕೆ ಸಾಧ್ಯ ಆಗದೆ ಬಹಳ ಇಕ್ಕಟ್ಟಿಗೆ ಒಳಗಾಗ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇರ್ತೀವಿ. ಅದ್ರ ಜೊತೆಗೆ ಅವಶ್ಯಕತೆ ಇದ್ದಾಗ್ಲೂ ಕೂಡ ಸೇವನೆ ಮಾಡದೆ ಮತ್ತೆ ತೊಂದರೆಗೆ ಒಳಗಾಗ್ತಕ್ಕಂಥದ್ದನ್ನ ಕೂಡ ಗಮನಿಸ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ನಾನೊಂದು ವಾಕ್ಯವನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಏನು ಅಂತಂದ್ರೆ, ಲಂಕಾನಂ ಪರಮೌಷಧಂ ಅನ್ನೋದು ಒಂದು ವಾಕ್ಯ ಆದ್ರೆ, ಅತಿ ಆದ್ರೆ ಅಮೃತನೂ ಕೂಡ ವಿಷಾನೇ ಅನ್ನೋ ಒಂದು ಈ ಎರಡು ವಾಕ್ಯದ ಅಡಿಯಲ್ಲಿ ನಾನು ಈ ವಿಷಯವನ್ನ ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಾವು ನಮ್ಮ ಈ ಆಧ್ಯಾತ್ಮಿಕ ಮಾರ್ಗವನ್ನ ಪ್ರಯಾಣ ಮಾಡ್ತಾ ಇದ್ದೀವಿ. ಬಹಳಷ್ಟು ವಿಚಾರಗಳನ್ನ ನಾವು ಜ್ಞಾನವಾಗಿ ಪಡ್ಕೊಳ್ತಾ ಇದ್ದೀವಿ. ಈ ಜ್ಞಾನವೆಲ್ಲವೂ ಕೂಡ ನಮಗೆ ವೈಬ್ರೇಷನ್ಸ್ ರೀತಿಯಲ್ಲಿ ತಲುಪ್ತಾ ಇರತ್ತೆ. ಅದು ನಮ್ಮ ಆತ್ಮಕ್ಕೆ ಮತ್ತು ನಮ್ಮ ಸುಪ್ತ ಚೇತನ ಮನಸ್ಸಿಗೆ ತಲುಪ್ತಾ ಇರ್ತಕ್ಕಂಥದ್ದು. ಅದರ ಮುಖಾಂತರನೇ ನಮ್ಮ ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು, ಅಂದ್ರೆ ನಮ್ಮ ಆತ್ಮ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಔನ್ನತ್ಯದ ಸ್ಥಿತಿಗೆ ನಾವು ತಲುಪೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಂತಹ ಅದ್ಭುತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಹಾರ ಅಂತಂದ್ರೆ ಕೇವಲ ನಾವು ನಮ್ಮ ಉದರದ ಬಗ್ಗೆ ಯೋಚನೆ ಮಾಡಬಾರ್ದು ಮಾಸ್ಟರ್ಸ್. ನಮ್ಮ ಆಹಾರ ಉದರದ ಬಗ್ಗೆ ಅಷ್ಟೇ ಆದ್ರೆ ನಾವು ಈ ಆಧ್ಯಾತ್ಮಿಕ ಮಾರ್ಗವನ್ನ ಸಂಪೂರ್ಣವಾಗಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ಯಾವ ವಿಷಯಗಳಲ್ಲಿ ನಾವು ನೋಡ್ಬೇಕು ನಮ್ಮ ಈ ಆಹಾರವನ್ನ ಅಂತಂದ್ರೆ, ನಮ್ಮ ಪಂಚೇಂದ್ರಿಯಗಳಿಂದ ಕೂಡ ನಾವು ಗಮನಿಸ್ಬೇಕಾಗಿರತ್ತೆ. ಪಂಚೇಂದ್ರಿಯಗಳು ಅಂತಂದಾಗ ನಮ್ಮ ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ನಮ್ಮ ಚರ್ಮ. ಹಾಗಾದ್ರೆ ಹೇಗೆ ಅನ್ನೋದನ್ನ ನಾವು ವಿವರಣೆಯಿಂದ ನೋಡೋದಾದ್ರೆ, ನಮ್ಮ ಕಣ್ಣು ಏನನ್ನ ನೋಡ್ತಾ ಇದೆ, ಏನನ್ನ ನೋಡ್ಬಾರ್ದು, ಇದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕಾಗಿರತ್ತೆ. ನಮ್ಮ ಕಿವಿ ಏನನ್ನ ಕೇಳ್ತಾ ಇದೆ, ಏನನ್ನ ಕೇಳ್ಬಾರ್ದು ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕಾಗಿರತ್ತೆ. ನಮ್ಮ ಮಾತು ಏನನ್ನ ಮಾತಾಡ್ತಾ ಇದೆ, ಏನನ್ನ ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಅರಿವಿರ್ಬೇಕಾಗಿರುತ್ತೆ. ಅದೇ ರೀತಿ ನಮ್ಮ ಮೂಗು ಮತ್ತೆ ನಮ್ಮ ಚರ್ಮ. ಯಾಕೆ ಬಹಳಷ್ಟು ಇಂಪಾರ್ಟೆಂಟ್ ಇದು ಅಂತಂದಾಗ, ನಾವು ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನ ನಾವು ಸೇವನೆ ಮಾಡ್ತೀವೋ ಅದು ನಮ್ಮ ಈ ಜ್ಞಾನೇಂದ್ರಿಯಗಳಿಂದ ಹಿಡಿದು ನಮ್ಮ ಉದರ ಒಳಗಡೆ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡ್ತೀವೋ ಅದೇ ರೀತಿ ನಾವು ಡೆವಲಪ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕಣಗಳು ಏನಿದೆ, ಆ ಕಣಗಳೆಲ್ಲವೂ ಕೂಡ ನಾವು ಸೇವನೆ ಮಾಡ್ತಕ್ಕಂಥ ಆಹಾರದ ಮೇಲೇನೆ ಅವು ಡೆವಲಪ್ ಆಗ್ತಕ್ಕಂಥದ್ದು. ಪ್ರತಿನಿತ್ಯ ಹೊಸ ಕಣಗಳು ಉತ್ಪನ್ನ ಆಗ್ತಾನೆ ಇರತ್ತೆ. ಹೊಸ ಕಣಗಳು ಉತ್ಪನ್ನ ಆಗ್ತಾ ಇದೆ, ಯಾವ್ದ್ರಿಂದ ಉತ್ಪನ್ನ ಆಗತ್ತೆ? ನಾವು ನಮ್ಮ ದೇಹಕ್ಕೆ ನೀಡ್ತಕ್ಕಂಥ ಶಕ್ತಿಯ ಮೇಲೆ ಅದು ಉತ್ಪನ್ನ ಆಗ್ತಾ ಇರ್ತಕ್ಕಂಥದ್ದು. ಸೊ ನಾವ್ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನ ಕೊಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ. ಈ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ನಾವು ನೀಡ್ತಾ ಇದೀವಿ ಅಂತಂದಾಗ ಖಂಡಿತ ಊಟ ಮಾಡ್ಲೇಬೇಕಾಗಿರುತ್ತೆ, ಆಹಾರವನ್ನ ಸೇವನೆ ಮಾಡ್ಬೇಕಾಗಿರುತ್ತೆ. ಆದ್ರೆ ನಮಗ್ ಬೇಡದೇ ಇರ್ತಕ್ಕಂಥ ಆಹಾರವನ್ನ ನಾವು ಕೊಡೋಕ್ ಮುಂದಾಗ್ತಾ ಇದೀವಿ ಅಂತಂದಾಗ ಅಂತ ಸಂದರ್ಭದಲ್ಲಿ ಉಪವಾಸ ಇರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ವಿಷಯ ಮಾಸ್ಟರ್ಸ್. ನಮ್ಮ ಮೆದುಳು ಹೇಗೆ ಅಂತಂದ್ರೆ, ನಮಗ್ ಏನ್ ಅಗತ್ಯ ಇರುತ್ತೋ ಆ ಅಗತ್ಯವಿರ್ತಕ್ಕಂಥದ್ದಂದ್ರೆ ನಮ್ಮ ಆರೋಗ್ಯದ ಒಳಿತಿಗಾಗಿ,
ಅದು ನಮ್ಮ ಮನಸ್ಸಿನ ಆರೋಗ್ಯವಾಗಿರಬಹುದು, ಅಥವಾ ನಮ್ಮ ದೇಹದ ಆರೋಗ್ಯವಾಗಿರಬಹುದು, ಅಥವಾ ನಮ್ಮ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳಾಗಿರಬಹುದು. ನಮ್ಮ ಮನಸ್ಸು ಅಂದ್ರೆ ನಮ್ಮ ಮೆದುಳು ಏನಿದೆ, ನಮ್ಮ ಮೆದುಳು ಅದಕ್ಕೆ ವ್ಯತಿರೇಕವಾಗಿ ಹೋಗ್ತಾ ಇರತ್ತೆ. ಉದಾಹರಣೆ ಹೇಳ್ತಕ್ಕಂಥದ್ದಂದ್ರೆ, ಇವಾಗ ನಾವು ಹೊರಗಡೆ ಆಹಾರಗಳನ್ನ ಕಾಣ್ತೀವಿ, ಬಗೆ ಬಗೆಯ ಆಹಾರಗಳನ್ನ ಕಾಣ್ತೀವಿ. ಈ ಚಾಟ್ಸ್ ಅಂತೆ ಮತ್ತೊಂದು ಇನ್ನೊಂದು ಈ ತರವೆಲ್ಲ ಕಾಣ್ತೀವಿ. ಅದು ಕಂಟಿನ್ಯೂಸ್ ಆಗಿ ನಾವು ತಿಂತಾ ಇದೀವಿ ಅಂತಂದ್ರೆ ನಮ್ಮ ದೇಹಕ್ಕೆ ಏನಾದ್ರೂ ಉಪಯೋಗ ಆಗುತ್ತಾ ಅದರಿಂದ ಅಂತ ಪ್ರಶ್ನೆ ಹಾಕೊಂಡಾಗ ಖಂಡಿತ ಇಲ್ಲ. ಆದ್ರೆ ನಮ್ಮ ಮೆದುಳು ಅದ್ರ ಕಡೆಗೇನೇ ಗಮನ ಸೆಳೆಯತ್ತೆ, ಅದನ್ನ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು. ಅದೇ ಹಣ್ಣು, ತರಕಾರಿ ಈ ತರವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು, ಸಾತ್ವಿಕ ಆಹಾರ ತುಂಬಾ ಒಳ್ಳೇದು. ಆದ್ರೆ ನಮ್ಮ ಮೆದುಳು ಇದನ್ನ ಬೇಡ ಬೇಡ ಅಂತ ಹೇಳ್ತಾ ಇರತ್ತೆ. ಅಂದ್ರೆ ಆ ಎರಡರ ನಡುವೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ನಮ್ಮ ದೇಹಕ್ಕೆ ನಾವು ನೀಡ್ಬೇಕಾಗಿರ್ತಕ್ಕಂಥ ಶಕ್ತಿ ಎಂತದು, ಅದು ನಮ್ಮ ದೇಹಕ್ಕಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ನಾವು ನೀಡಬೇಕಾಗಿರ್ತಕ್ಕಂಥ ಶಕ್ತಿ ಎಂತದ್ದು, ಯಾವ ರೀತಿಯಾಗಿರ್ತಕ್ಕಂಥ ವೈಬ್ರೇಷನ್ಸ್ನ ನಾವು ಕೊಡ್ಬೇಕು ಅಂತ ಹೇಳಿ ಬಯಸ್ತಾ ಇದೀವಿ, ಅಂತ ಆಹಾರವನ್ನ ನಾವು ಸೇವನೆ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಾವು ಊಟವನ್ನ ಅಂದ್ರೆ ಊಟ ಅನ್ನೋ ಒಂದು ಆಯ್ಕೆಯನ್ನ ನಾವು ಮಾಡ್ಕೊಳ್ಬೇಕಾಗಿರತ್ತೆ. ಅಂತದಕ್ಕೆ ವಿರುದ್ಧವಾಗಿದೆ ಅಂತಂದಾಗ ನಾವು ಉಪವಾಸ ಇರ್ತಕ್ಕಂಥದ್ದೇ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಗೆ ಬೇಡದೇ ಇರ್ತಕ್ಕಂಥದ್ದನ್ನ ನಾವು ಆಹ್ವಾನ ಮಾಡಿ ಅದರಿಂದ ಆಗ್ತಕ್ಕಂಥ ತೊಂದರೆಗಳನ್ನ ಪುನಃ ಅಂದ್ರೆ ನನಗೆ ಬೇಡದೇ ಇರ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಸ್ಥಿತಿಗೆ ಬೇಡದೇ ಇರ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೀನಿ, ನನ್ನ ಸ್ಥಿತಿಗೆ ಬೇಡದೇ ಇರ್ತಕ್ಕಂಥದ್ದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ನನ್ನ ಸ್ಥಿತಿಗೆ ಬೇಡದೇ ಇರ್ತಕ್ಕಂಥದ್ದನ್ನ ನಾನು ನನ್ನ ದೇಹದೊಳಗಡೆ ಬಿಟ್ಕೊಳ್ತಾ ಇದ್ದೀನಿ. ಅದು ಉದರಕ್ಕಾಗಿರಬಹುದು, ನಾಸಿಕಕ್ಕಾಗಿರ್ಬಹುದು, ಕಿವಿಗಾಗಿರ್ಬಹುದು, ಯಾವುದೇ ವಿಷಯಕ್ಕೆ ಏನಾಗ್ತಾ ಇದೆ, ನನ್ನ ಸ್ಥಿತಿಯನ್ನ ಅದು ಕಡಿಮೆ ಮಾಡ್ತಾ ಇದೆ. ಅಂದ್ರೆ ನಾನು ಯಾವ ಒಂದು ಆತ್ಮ ಔನ್ನತ್ಯವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನೋ ಆ ಸ್ಥಿತಿಯಿಂದ ನನ್ನನ್ನ ದೂರ ಮಾಡುತ್ತೆ. ಮತ್ತೆ ನನಗೆ ಅವಶ್ಯವಿಲ್ಲದೆ ಇರ್ತಕ್ಕಂಥ ಕರ್ಮಗಳನ್ನ ಅದು ಉತ್ಪನ್ನ ಮಾಡುತ್ತೆ. ಮತ್ತೆ ಆ ಕರ್ಮಗಳು ಉತ್ಪನ್ನ ಆಯ್ತು ಅಂತಂದ್ರೆ ನಾನು ಅದನ್ನ ಕ್ಲಿಯರ್ ಮಾಡ್ಬೇಕು, ಮತ್ತೆ ಸಾಧ್ಯವಾದ್ರೆ ಇನ್ನೊಂದು ಜನ್ಮವನ್ನು ಕೂಡ ತಾಳ್ಬೇಕಾಗಿರುತ್ತೆ. ಅಂದ್ರೆ ನಾನು ಆತ್ಮ ಔನ್ನತ್ಯ ಕಡೆಗೆ ಒಂದು ಹೆಜ್ಜೆ ಹಿಂದೆ ಹೋಗ್ತಾ ಇದ್ದೀನಿ ಅನ್ನೋ ತರ ಆಗುತ್ತೆ ಮಾಸ್ಟರ್ಸ್. ಸೊ ಹಂಗಾಗಿ ನನಗ್ ಬೇಕಾಗಿರ್ತಕ್ಕಂಥ ಒಂದು ವೈಬ್ರೇಷನ್ಸ್ ಯಾವುದು, ಶಕ್ತಿ ಯಾವುದು, ನನ್ನ ಆ ಎನರ್ಜಿ ಯಾವುದು, ಆ ಎನರ್ಜಿಯ ಆಧಾರದ ಮೇಲೆ ನಾನು ಊಟನೋ ಅಥವಾ ಉಪವಾಸನೋ ಅಂತ ಹೇಳಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು. ಲಂಕಾನಂ ಪರಮೌಷಧಂ, ಯಾಕೆ ಈ ವಾಕ್ಯವನ್ನ ನಾನು ತಗೊಂಡೆ ಅಂತಂದಾಗ, ಅತಿ ಹೆಚ್ಚು ವಿಷಯಗಳು ಹೋಗ್ತಾ ಇದೆ ಅಂತಂದಾಗ ನಮ್ಮಲ್ಲಿ, ಅದು ಆಹಾರ ವಿಷಯ ಆಗಿರಬಹುದು, ಆಲೋಚನೆ ವಿಷಯಗಳಾಗಿರ್ಬಹುದು, ಯಾವ್ದಾದ್ರೂ ಸರಿ, ಅತಿ ಹೆಚ್ಚು ಹೋಗ್ತಾ ಇದೆ ಅಂತಂದಾಗ ನಮಗೆ ಕನ್ಫ್ಯೂಷನ್, ಭ್ರಮೆ, ಅಥವಾ ಯಾವ ಸ್ಥಿತಿಯಲ್ಲಿ ನಾವಿದೀವಿ ಅನ್ನೋದು ಕಂಡುಕೊಳ್ತಕ್ಕಂಥದ್ದು ಕೂಡ ಕಷ್ಟಕರವಾಗಿರ್ತಕ್ಕಂಥ ಸ್ಥಿತಿಗೆ ಹೊರಟೋಗ್ತೀವಿ. ಅದು ಹೇಗಾಗುತ್ತೆ ಅಂತಂದ್ರೆ, ಸರಿಯಾದ ದಾರಿಯಲ್ಲಿ ಅಥವಾ ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡ್ಬೇಕಾಗಿರ್ತಕ್ಕಂಥ ನಾವು, ಅಥವಾ ಆಧ್ಯಾತ್ಮಿಕದ ಅಡಿಯಲ್ಲಿ ಪ್ರಯಾಣ ಮಾಡ್ಬೇಕಾಗಿರ್ತಕ್ಕಂಥ ನಾವು ದಿಕ್ಕು ತಪ್ಪಿ ಯಾವ ಕಡೆನೂ ಹೋಗದೆ ಸುಮ್ಮನೆ ಸೈಲೆಂಟ್ ಆಗಿ ಸ್ತಬ್ಧವಾಗಿರ್ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಹೊರಟೋಗ್ತೀವಿ. ಮತ್ತೆ ಪುನಃ ನಾವು ನಮ್ಮ ಯಥಾಸ್ಥಿತಿಗೆ ಬಂದು ನಮ್ಮ ಪ್ರಯಾಣವನ್ನ ಸಾಧನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ತಿಳುವಳಿಕೆ ಇಲ್ಲದೆ ಅನವಶ್ಯಕವಾಗಿರ್ತಕ್ಕಂಥ ಕರ್ಮಗಳನ್ನ ಎಷ್ಟೋ ಮಾಡ್ಬಿಡ್ತೀವಿ. ಅದು ಮತ್ತೆ ನಾವು ಅದನ್ನ ದಾಟಿ ಬರ್ಬೇಕು ಅಂತಂದಾಗ ಮತ್ತಷ್ಟು ಚಾಲೆಂಜಸ್ ಜಾಸ್ತಿ ಬರ್ತಾನೆ ಇರತ್ತೆ. ಸೊ ಹಂಗಾಗಿ ಅತಿ ಹೆಚ್ಚು ವಿಷಯಗಳಾಗ್ತಾ ಇದೆ, ನಾನು ಕ್ಲಾರಿಟಿ ತಗೊಳಕ್ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾನು ಉಪವಾಸ ಇರ್ತಕ್ಕಂಥದ್ದೇ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಉಪವಾಸ ಇದ್ದೀನಿ ಅಂತಂದಾಗ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಂಗಾಗತ್ತೆ. ಆ ಬ್ರೇಕ್ ಕೊಟ್ಟಾಗ ಹೇಗೆ ಮೂರೊತ್ತು ಎಲ್ಲಾರ್ಗು ಹಬ್ಬದ ಅಡಿಗೆ ತಿನ್ನೋದು ತುಂಬಾ ಖುಷಿನೇ, ಆದ್ರೆ ಮೂರೊತ್ತುನ ಹಬ್ಬದ ಅಡಿಗೆ ತಿಂತಾ ಇದ್ದೀನಿ ಅಂತಂದ್ರೆ ದೇಹ ಅದನ್ನ ಜೀರ್ಣ ಮಾಡಕ್ ಸಾಧ್ಯ ಆಗತ್ತಾ? ಖಂಡಿತ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಆಸ್ಪತ್ರೆಗೋ ಅಥವಾ ಹೋಗ್ಬೇಕಾಗಿರುತ್ತೆ. ಉಪವಾಸ ಇಲ್ಲದೆ ನಾನು ಹಾಗೆ ತಿಂತಾ ಇದ್ದೀನಿ ಅಂತಂದಾಗ ಆಸ್ಪತ್ರೆಗೋ ಮತ್ತೆ ಅಥವಾ ಬೇರೆ ಇನ್ನೇನೋ ಮದ್ದು ತಗೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆ ಸ್ಥಿತಿಯಿಂದ ನಾನು ಹೊರಗಡೆ ಬರೋದಿಕ್ಕೆ, ಅದೇ ದೇಹಕ್ಕೆ ಉಪವಾಸ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ ಅಂತಂದ್ರೆ ನಾವೇನ್ ಬೇಡದೇ ಇರ್ತಕ್ಕಂಥದ್ದು, ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಹಾಕಿರ್ತೀವಿ, ಅದನ್ನ ಕಡಿಮೆ ಮಾಡಿ ನನ್ನ ಯತಃ ಸ್ಥಿತಿ ಅಂದ್ರೆ ಫುಲ್ ಫ್ಲೆಶ್ಡ್ ಫಂಕ್ಷನಲ್ ಇರೋ ಸ್ಥಿತಿಗೆ ನನ್ನನ್ನ ದೇಹ ತಗೊಂಡ್ಬರತ್ತೆ. ಅದೇ ರೀತಿ ನಾನು ಅತಿ ಹೆಚ್ಚು ಆಲೋಚನೆಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ಏನಾಗುತ್ತೆ, ಮೆದುಳಲ್ಲಿ ಒಂಥರ ವೆಯ್ಟ್ ಜಾಸ್ತಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾನು ಮತ್ತೆ
ದಾರಿ ತಪ್ತಕ್ಕಂಥದ್ದು ಅನ್ನೋ ಒಂದು ಸ್ಥಿತಿಗೆ ಬರುತ್ತೆ. ಅವಾಗಲೇ ನಾನು ಉಪವಾಸ ಕೊಟ್ಟಿದ್ದೀನಿ, ನನ್ನ ಮೆದುಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳಿಲ್ಲದೆ ಉಪವಾಸ ಕೊಟ್ಟಿದ್ದೀನಿ ಅಂತಂದ್ರೆ ನಾನು ಯಾವ ದಾರಿಯಲ್ಲಿ ಪ್ರಯಾಣ ಮಾಡಬೇಕು, ನಾನು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ದಾರಿಯಲ್ಲಿ ನನ್ನ ಉದ್ದೇಶ ಏನು, ಇವೆಲ್ಲವನ್ನು ನಾನು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಈ ಆಲೋಚನೆ ನಾನು ಸ್ತಬ್ಧ ಮಾಡ್ಕೊಳ್ಬೇಕು ಅಂತಂದಾಗ ಈ ಇಂದ್ರಿಯಗಳಿದೆ ಅಲ್ವಾ, ಇವನ್ನೆಲ್ಲವನ್ನು ಕೂಡ ನಾನು ಉಪವಾಸ ಇಡಬೇಕಾಗತ್ತೆ. ಈ ಇಂದ್ರಿಯಗಳು ಯಾವಾಗ ನಾನು ಉಪವಾಸ ಇಡಲ್ಲೋ ಅವಾಗ ನನ್ನ ಮೆದುಳಲ್ಲಿ ಬರ್ತಕ್ಕಂಥ ಆಲೋಚನೆಗಳೇನಿದೆ ಅದು ಇವತ್ತು ಕೂಡ ನಿಲ್ಲದೇ ಇಲ್ಲ. ಯಾಕಂದ್ರೆ ಕಣ್ಣು ನೋಡಿದ್ದೆಲ್ಲ ಆಸೆ ಪಡತ್ತೆ, ಕಿವಿ ಬೇಡದೇ ಇರ್ತಕ್ಕಂಥದ್ದನ್ನ ಕೇಳೋದಕ್ಕೆ ಪ್ರಲೋಪ ಮಾಡತ್ತೆ, ಉಸಿರು ತಗೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ನನಗೆ ಬೇಡದೇ ಇರ್ತಕ್ಕಂಥದ್ದೆಲ್ಲವೂ ಕೂಡ ನಾನು ಸೇವನೆ ಮಾಡ್ತಾ ಇರ್ತೀನಿ. ನಮ್ಮ ಚರ್ಮ ಅತಿ ದೊಡ್ಡ ಅಂಗ ನಮ್ಮ ದೇಹದಲ್ಲಿ, ಸ್ಪರ್ಶದ ಮುಖಾಂತರ ಜ್ಞಾನವನ್ನ ಪಡ್ಕೊಳ್ತಕ್ಕಂಥ ಒಂದು ಅದ್ಭುತ ಲಕ್ಷಣ ಇರ್ತಕ್ಕಂಥದ್ದು ಈ ಒಂದು ಚರ್ಮಕ್ಕೆ. ನಾನು ಬೇಡದೆ ಇರ್ತಕ್ಕಂಥ ವಸ್ತುಗಳನ್ನ ಮುಟ್ತಕ್ಕಂಥದ್ದು ಅಂದ್ರೆ ನನ್ನ ಎನರ್ಜಿಗೆ ಬೇಡದೆ ಇರ್ತಕ್ಕಂಥದ್ದು, ನನ್ನ ಎನರ್ಜಿಗೆ ಬೇಡದೆ ಇರ್ತಕ್ಕಂಥ ವಸ್ತುಗಳನ್ನ ಮುಟ್ಟಿದಾಗ ಆ ಪ್ರದೇಶದಲ್ಲಿದ್ದಾಗ ನಾನು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೂ ನನ್ನ ಚರ್ಮ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಎಲ್ಲ ಏನಾಗುತ್ತೆ, ನನಗೆ ಬೇಡದೆ ಇರ್ತಕ್ಕಂಥ ಆಲೋಚನೆಗಳೆಲ್ಲವೂ ಕೂಡ ನನ್ನ ಮೆದುಳಲ್ಲಿ ಉದ್ಭವ ಆಗಕ್ಕೆ ಶುರುವಾಗತ್ತೆ. ಅವಾಗ ನಾನು ಮತ್ತೆ ದಿಕ್ಕು ತಪ್ಪತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರತ್ತೆ. ಸೊ ಹಂಗಾಗಿ ನಾನು ಯಾವ ಸ್ಥಿತಿಯಲ್ಲಿ ಇರ್ಬೇಕು ಅನ್ಕೊಂಡಿದ್ದೀನಿ, ನನ್ನ ಒಂದು ಆತ್ಮ ಪ್ರಯಾಣ ಯಾವ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಇರ್ಬೇಕು ಅನ್ಕೊಂಡಿದ್ದೀನಿ, ಇದಕ್ಕೆ ತಕ್ಕನಂತೆ ನಾನು ಯಾವ ವಿಷಯಗಳನ್ನ ಕೇಳಬೇಕು. ಅದಕ್ಕೆ ಪತ್ರಿಜಿ ಸರ್ ಹೇಳಿರ್ತಕ್ಕಂಥದ್ದು ಅವಶ್ಯಕತೆ ಇದ್ದಾಗ ಮಾತ್ರನೇ ಮಾತಾಡಬೇಕು. ಮೌನವು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಮೌನ ಅಂತಂದ್ರೆ ಕೇವಲ ಮಾತಾಡದೆ ಇರ್ತಕ್ಕಂಥದ್ದಷ್ಟೇ ಅಲ್ಲ. ಮೌನ ಅಂತಂದಾಗ ನನ್ನ ಆಲೋಚನೆಗಳು, ನನ್ನಲ್ಲಿರ್ತಕ್ಕಂಥ ಎಲ್ಲ ಸ್ಥಿತಿಗತಿಗಳನ್ನ ಕೂಡ ಒಂದು ಸ್ಟಿಲ್ನೆಸ್ ಅಂದ್ರೆ ಸೈಲೆನ್ಸ್ಗೆ ತರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಬಹಳ ಅದ್ಭುತಗಳು ನಡೆಯುತ್ತೆ. ನನ್ನನ್ನ ನಾನು ಇನ್ನಷ್ಟು ಆಳವಾಗಿ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೌನದ ಸ್ಥಿತಿ ಉಪವಾಸನೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಯಾಕಂದ್ರೆ ಆ ಒಂದು ಸ್ಥಿತಿಯಲ್ಲಿ ನಾನು ಏನನ್ನ ಕೂಡ ಯೋಚನೆ ಮಾಡ್ತಾ ಇಲ್ಲ, ಏನನ್ನ ಕೂಡ ಕೇಳಿಸ್ಕೊಳ್ತಾ ಇಲ್ಲ, ಯಾವುದಕ್ಕೂ ಕೂಡ ನಾನು ಸ್ಪಂದನೆ ಕೊಡ್ತಾ ಇಲ್ಲ, ಎಲ್ಲವನ್ನು ಕೂಡ ಯಥಾಸ್ಥಿತಿಯಿಂದ ಗಮನಿಸ್ತಕ್ಕಂಥ ಒಂದು ಪ್ರಯತ್ನ ಮತ್ತು ಸಾಕ್ಷೀಭೂತವಾಗಿ ಎಲ್ಲವನ್ನು ಕೂಡ ನಾನು ಗಮನಿಸ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ. ಅವಾಗ ನನ್ನ ಅಂತರಾಳದಲ್ಲಿ ಆಗ್ತಾ ಇರ್ತಕ್ಕಂಥ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನೆಲ್ಲವನ್ನು ಕೂಡ ಸಾಕ್ಷಿ ತತ್ವದಿಂದ ಗಮನಿಸೋದಕ್ಕೆ ಸಾಧ್ಯ ಆಗ್ತದೆ. ಅದೇ ನಾನು ಮೌನವಾಗಿಲ್ಲ ಅಂದ್ರೆ ನನ್ನ ಯೋಚನೆಗಳು ಹರಿದಾಡ್ತಾ ಇದೆ, ಪ್ರತಿಯೊಂದು ಕೂಡ ಹರಿದಾಡ್ತಾ ಇದೆ. ಅವಾಗ ಏನಾಗ್ತಾ ಇದೆ, ನಾನು ಯಾವ ವಿಧಾನದಲ್ಲಿ ಪ್ರಯಾಣ ಮಾಡ್ಬೇಕು ಅದನ್ನ ನಾನು ಕಂಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಊಟನೋ ಅಥವಾ ಉಪವಾಸನೋ ಅನ್ನೋ ಒಂದು ಪ್ರಶ್ನೆ ಬಂದಾಗ ನನಗೆ ಏನ್ ಅಗತ್ಯ, ಯಾವ ಸ್ಥಿತಿಯಲ್ಲಿ ನನ್ಗೆ ಏನ್ ಅಗತ್ಯ ಅನ್ನೋ ಒಂದು ಸತ್ಯವನ್ನ ನಾನು ಕಂಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾನು ಲೋಯರ್ ಎನರ್ಜಿ ಸೈಡ್ ಇದ್ದೀನಿ ಅಂದ್ರೆ ನನ್ನ ಪ್ರತಿಯೊಂದು ಮಾಸ್ಟರ್ಗೂ ಕೂಡ ಒಂದು ಚಾಲೆಂಜ್ ಬರ್ತಾನೆ ಇರುತ್ತೆ ಪ್ರತಿನಿತ್ಯ. ಯಾಕಂದ್ರೆ ನಾವು ಮಧ್ಯ ಮಾರ್ಗದಲ್ಲಿ ಇದೀವಿ ಅಂತಂದಾಗ ಮಾಸ್ಟರ್ಗೆ ಎಲ್ಲವೂ ಕೂಡ ಅನುಕೂಲವಾಗಿರಲ್ಲ. ನಾವು ಈ ಪ್ರಯಾಣ ಮಾಡ್ತಾ ಇದೀವಲ್ಲ ಎಲ್ಲವೂ ಕೂಡ ನಮ್ಗೆ ಅನುಕೂಲವಾಗಿರಲ್ಲ. ಅನುಕೂಲವಾಗಿದ್ರೆ ನಾವು ಪ್ರಯಾಣ ಮಾಡಕ್ಕೆ ಸಾಧ್ಯ ಆಗಲ್ಲ. ಆ ಚಾಲೆಂಜಸ್ನ ನಾವು ನೋಡ್ತಾ ಇದ್ದಾಗೇನೆ ಆ ಚಾಲೆಂಜಸ್ನ ಹೇಗೆ ನಾವು ರಿಸೀವ್ ಮಾಡ್ಕೊಳ್ತೀವಿ, ಹೇಗೆ ನಾವು ಅದನ್ನ ಗುರ್ತಿಸ್ತೀವಿ ಅಥವಾ ಸಾಕ್ಷಿ ತತ್ವದಿಂದ ಅದನ್ನ ಸ್ವೀಕಾರ ಮಾಡ್ತೀವಿ, ಅದ್ರ ಆಧಾರದ ಮೇಲೆನೆ ನಮ್ಮ ಆತ್ಮ ಔನ್ನತ್ಯ ಕಡೆಗೆ ಹೋಗ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ನಾನು ಊಟ ಮಾಡ್ಬೇಕಾ ಅಥವಾ ಉಪವಾಸ ಇರ್ಬೇಕಾ ಅನ್ನೋದು ನನ್ನ ಎನರ್ಜಿ, ನನಗೆ ಯಾವ ಸ್ಥಿತಿಯಲ್ಲಿದ್ದೀನಿ, ನನಗೆ ಏನ್ ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ನಾನು ಆ ಒಂದು ನಿರ್ಧಾರ ಅನ್ನೋದನ್ನ ತಗೊಳ್ಬೇಕಾಗಿರುತ್ತೆ ಮಾಸ್ಟರ್ಸ್. ನಾನು ಲೋಯೆಸ್ಟ್ ಸೈಡ್ ಆಫ್ ಎನರ್ಜಿಯಲ್ಲಿ ಇದ್ದೀನಿ ಅಥವಾ ಎಲ್ಲವೂ ಕೂಡ ಚಾಲೆಂಜಸ್ ವಿಪರೀತ ಬರ್ತಾ ಇದೆ, ನಾನು ಯಾವ್ದು ಹೇಗೆ ಡಿಸೈಡ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಆವಾಗ ಮೌನವಾಗಿ ಉಪವಾಸದಿಂದ ಅಂದ್ರೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಉಪವಾಸದಿಂದ ಇರ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಆಗುತ್ತೆ. ಅವಾಗ ನನ್ನ ಆತ್ಮ ನನಗೆ ಸಂಕೇತ ನೀಡುತ್ತೆ ನಾನು ಯಾವ ದಾರಿಯಲ್ಲಿ ಪ್ರಯಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅದೇ ರೀತಿ ಆ ಉಪವಾಸ ಇದ್ದಾಗ ನಾನು ತಗೊಳ್ಬೇಕಾಗಿರ್ತಕ್ಕಂಥ ಊಟ ಯಾವುದು ಅಂತಂದ್ರೆ ನನ್ನ ಆ ಲೋಯೆಸ್ಟ್ ವೈಬ್ರೇಷನ್ ಹೈಯೆಸ್ಟ್ ವೈಬ್ರೇಷನ್ಗೆ ಹೋಗ್ಬೇಕಲ್ವಾ, ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಊಟನೇ ನಾನು ತಗೊಳ್ಬೇಕು. ನಾನು ಲೋಯೆಸ್ಟ್ ಎನರ್ಜಿ ಸೈಡ್ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ವಿಷಯಗಳನ್ನ ನಾನು ಹಾಕೋಬಾರ್ದು, ಉಪವಾಸ ಇರ್ಬೇಕು. ಮತ್ತೆ ಅದು ಹೈಯೆಸ್ಟ್ ಎನರ್ಜಿಗೆ ಹೋಗ್ಬೇಕು ಅಂತಂದಾಗ ಅದನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವಿಷಯಗಳನ್ನ ಮತ್ತೆ ಕೆಲ್ಸಗಳನ್ನ ಅಂದ್ರೆ ಬುಕ್ ಓದ್ತಕ್ಕಂಥದ್ದು. ಪತ್ರಿಜಿ ಸರ್ ಹೇಳಿದ್ದಾರೆ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ಸೆಲ್ಫ್ ಚೆಕ್ ಹೇಗ್ ಮಾಡ್ಕೊಳ್ತೀವಿ, ಸ್ಪಿರಿಚುವಲ್ ಬುಕ್ಸ್ ನ ಓದೋದ್ರಿಂದ ನಾವು ಸೆಲ್ಫ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಆ ಕಣ್ಣು ಮತ್ತೆ ಆ ಅಕ್ಷರಗಳನ್ನ ಓದ್ತಾ ಇದ್ದಷ್ಟು ಮಾತ್ರನೇ ನಮ್ಗೆ ಎಷ್ಟೋ ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸಿಗ್ತಾ ಇರತ್ತೆ. ಅದೇ ರೀತಿ ಈ ಎಲ್ಲಾ ವಿಷಯಗಳನ್ನ ಕೂಡ ನಾನು
ಉಪವಾಸ ಇದ್ದು ನನ್ನ ಸತ್ಯವನ್ನ ನಾನು ತಿಳ್ಕೊಳ್ತಾ, ಅದೇ ರೀತಿ ಆ ಉಪವಾಸದ ಮುಖಾಂತರ ನಾನು ತಿಳ್ಕೊಂಡಿರ್ತಕ್ಕಂಥ ಸತ್ಯದ ಕಡೆಗೆ ನಾನು ಹೋಗ್ಬೇಕು ಅಂತಂದಾಗ ಅದಕ್ಕೆ ಸೂಟಬಲ್ ಆಗ್ತಕ್ಕಂಥ ಊಟ, ಅದು ಉದರಕ್ಕಾಗಿರಬಹುದು, ಮಾನಸಿಕವಾಗಿರ್ಬಹುದು, ಅಥವಾ ನಮ್ಮ ದೇಹಕ್ಕಾಗಿರ್ಬಹುದು ನಾವು ಮಾಡಬೇಕಾಗಿರುತ್ತೆ ಮಾಸ್ಟರ್ಸ್. ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಊಟನೋ ಅಥವಾ ಉಪವಾಸನೋ ಅಂತಂದಾಗ ನಮ್ಮ ಸ್ಥಿತಿ, ನಮ್ಮ ಪ್ರಯಾಣಕ್ಕೆ ತಕ್ಕಂತೆ ನಾವು ಊಟ ಮಾಡಬಹುದು, ಅದು ನಮಗ್ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಉಪವಾಸನೂ ಇರಬಹುದು, ಅದು ನಮ್ಮ ಸ್ಥಿತಿಯ ಗತಿಯ ಅಗತ್ಯಕ್ಕೆ ತಕ್ಕಂತೆ. ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದಾಗ ಉಪವಾಸವಿದ್ದು ನಮಗೆ ಬೇಕಾಗಿರ್ತಕ್ಕಂಥ ಊಟವನ್ನ ಸೇವನೆ ಮಾಡಿದಾಗ ಮಾತ್ರನೇ ಅದ್ಭುತ ಮಾರ್ಗವನ್ನ ನಾವು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ವಾಹಿನಿ ಎಲ್ಲಾ ಧ್ಯಾನ ಬಾಂಧವರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ವ್ಯಕ್ತಪಡಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.